ಸೊ ನಮಸ್ಕಾರ ಎಲ್ಲ ನನ್ನ ಕನ್ನಡಿಗರ ಬಾಯ್ಸ್ಗೆ ಮತ್ತೊಂದು ಲಾಗ್ಗೆ ವೆಲ್ಕಮ್, ಸ್ವಾಗತ ಸುಸ್ವಾಗತ. ಸೊ ಆಲ್ರೆಡಿ ನಿಮಗೆ ಟೈಮ್ ನೋಡಿ 4:15 ಆಗಿದೆ. ಆಲ್ರೆಡಿ ನಿಮ್ಮ ಟೈಟಲ್ ತಮಿಳು ನೋಡಿ ಗೊತ್ತಾಗಿರುತ್ತೆ ಎಲ್ಲೋಗ್ತಾಯಿದ್ದೀವಿ ಇವತ್ತು ಅಂತ. ನಾನು ನಮ್ಮ ಕ್ರೇಜಿ ಕ್ಯೂಬ್ ಬಾಯ್ಸ್ ಎಲ್ಲರೂ ಸೇರಿ ನಮ್ಮ ಕ್ಲಬ್ ಕಡೆಯಿಂದ ಒಂದು ರ್ಯಾಲಿಗೆ ಹೋಗ್ತಾಯಿದ್ದೀವಿ. ನಮ್ಮ ಬೆಂಗಳೂರು MG ರೋಡ್ ಹತ್ರ ನಡೀತಾ ಇರೋ ರ್ಯಾಲಿ. ಆಲ್ರೆಡಿ ನಮ್ಮ ಮೀಟಪ್ ಪಾಯಿಂಟ್ ಬಂದು 5 o'clock ಇರೋದು. ಈಗ ಇನ್ನು ಹಾಫ್ ಆನ್ ಅವರ್ ಇದೆ. ರೋಹಿತ್ ಬ್ರೋ ಬರ್ತಾಯಿದ್ದಾರೆ. ಅವ್ರು ಬಂದು ಇಲ್ಲಿಂದ ಹಿಂಗೆ ಪೀಸಾಗಿ ಹೋಗೋದು. ಸೊ ಅವ್ರಿಗೂ ಸಹ ವೆಯ್ಟಿಂಗು. ನೀವು ಯಾರು ನನ್ನ ಚಾನಲ್ಗೆ ಸೂಪರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆವಾಗವಾಗ ಈ ಥರ ಒಂದೊಂದು ಲಾಗ್ಗಳು ಬರುತ್ತೆ. ಶಾರ್ಟ್ಸ್ ಅಂತೂ ರೆಗ್ಯುಲರ್ ಆಗಿರುತ್ತೆ. ಇನ್ಸ್ಟಾಗ್ರಾಮಲ್ಲಂತೂ ಏನಾನೋ ಒಂದು ಪೋಸ್ಟು ರೀಲ್ಸ್ ಬರ್ತಾ ಇರುತ್ತೆ. ನೋಡಿ, ಚೆನ್ನಾಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚೆನ್ನಾಗಿಲ್ಲ ಅಂದರೆ ಅನ್ಲೈಕ್ ಮಾಡಿ, ಚೆನ್ನಾಗಿರೋ ಲೈಕ್ ಮಾಡಿ ಅಷ್ಟೇ. ಏನಂತೀರಾ? ಓ ಬಾಯ್ಸ್ ಎಲ್ಲ ಹೋಗ್ತಾಯಿದ್ದಾರೆ ಆಲ್ರೆಡಿ. ಬನ್ನಿ ನಾವು ಹೋಗೋಣ. ಬನ್ನಿ ಬ್ರೋ. ಹಾಯ್ ಬನ್ನಿ ಹಾಯ್ ಬ್ರೋ. ಹಾಯ್ ಬ್ರೋ, ಬನ್ನಿ ಹೋಗೋಣ. ಲೈಟಾಗಿ ಚಳಿ ಇದ್ದರು ಸಮ್ಮರಲ್ಲಿ ಕೂಡ. ಈಗ ನಮ್ಮ ಅಕ್ಕೇನವರು ಈ ಕಡೆ ಇವ್ರ ಹೆಸರು ಮತ್ತೊಬ್ಬಿಟ್ಟಿದ್ದೀನಿ, ನೆನಪಿಲ್ಲ. ಅಕ್ಕೇನಿ ಆನ್ ದ ಫೈರ್. ಮಾರ್ನಿಂಗ್ ವಾ ತುಳಿದ್ರು ಯಪ್ಪ. ನಾವು ಬರ್ತೀವಂತ ಎಲ್ಲ ಸಿಗ್ನಲ್ ಬಿಟ್ಟಿರೋರೆ. ರೋಹಿತ್ ಲೆಜೆಂಡು ಏನೇನು ಮುಗಿಸೋಣ ಹಾಗೆ ಹಾಕಿ ಹೋಗ್ತಾರೆ. ಕಮಾನ್ ನೋಡಪ್ಪ, ಬಿಸಿಯಷ್ಟು ರೋಡು ಯಾವಾಗಲೂ ಜಗ್ಗ ಅಂತ ಇರ್ತೀವಿ. ಚೆನ್ನಾಗಿ ಬಂದವರು ಬಿಟ್ಟು ಹೈಕೋರ್ಟು ಎಲ್ಲಿದೆ. ಬನ್ನಿ ಆರಾಮ. ಸೊ ಬಾಯ್ಸ್ ಎಲ್ಲ ಟೀ ಕುಡ್ದು ಒಂದು ಸ್ಟಾಪ್ ತೊಗೊಂಡು ಇವಾಗ ಎಂಟ್ರಿ ಆಗ್ತಾಯಿದ್ದೀವಿ. ಬನ್ನಿ ಹೋಗುವ. ನೋಡೈಸ್ ಸರ್ವಿನ್ಸ್ ಬ್ರೋ. ಇತ್ತು ಗಾಡಿನ ಇಷ್ಟು ಗಾಡಿ ಗೊತ್ತಾ? ಅಲ್ಲೊಂದು ಪಲ್ಸರ್ 200, NS R15, Duke 200, ಬ್ರೋದು ಒಂದು 250, ನಮ್ಮದೊಂದು ಸ್ಕೂಟಿ 200, ಅವ್ರದ್ದೊಂದು 200 NS, ಹಿಮಾಲಯನು RC 390, R15 ಒಂದು, ಬುಲೆಟು ಎಕ್ಸ್ಪಲ್ಸ್ ಒಂದು 2, ಇನ್ನೊಂದು ಅದಿದೆ NS. ಇನ್ನು ಮುಂದೆ R15 ಜಾಸ್ತಿ ಇದೆ ಗುರು. ಮೈನ್ ಆಫ್ ಬಾಯ್ಸ್. ಇವ್ರದ್ದೊಂದು ಎಕ್ಸಾಸ್ಟ್ ಐತೆ. ಲೈನಪ್ ಹೆಂಗೆ ಕಾಣಿಸುತ್ತೆ ತೋರಿಸಿ ನೋಡಿ. ಈಗ ಹೆಂಗೆ ಕಾಣಿಸುತ್ತೆ ನೋಡಿ. ಸೊ ಈಗ MG ರೋಡಲ್ಲಿ ಇದ್ದೀವಿ. ಇಲ್ಲಿ UB ಸಿಟಿ ಒಳಗೆ ಎಂಟ್ರಿ ಅಂತೆ. ನೀವು ಎಂಟ್ರಿ ಆಗುವ. ಚಳಿಗರು ಒಂಥರ ಯಪ್ಪ. ಬೆಳಗ್ಗೆ ಎಲ್ಲ ಗಲಗಲ ತಲ್ಲಾಡ್ತಿದ್ವಿ ಚಳಿಗೆ. ಲೈನಪ್ ಹಿಂದ್ಗಡೆ ತಿರುಗ್ತೀನಿ ನೋಡ್ರಿ. ಎಲ್ಲ ಡೆವಿಲ್ಗಳ ಥರ ಬರ್ತಾ ಇದ್ದಾರೆ. ಇವಾಗ ಹಿಂಗೆ ಕಾಣಿಸ್ತಿದೆ ಈ ಲೈನಪ್. Wow. Woo! Oh. Tapi awalnya pasti apa?
ತೊಗೊಂಡಾಯ್ತು. ಇವಾಗ ಒಳಗಡೆ ಹೋಗ್ತಾ ಇದೀವಿ. ನಾನು ಫಸ್ಟ್ ಟೈಮ್ ಗುರು ಈ ಫೀಲ್ಡ್ ಒಳಗೆ ಬರ್ತಾ ಇರೋದು. ತುಂಬ ದಿವಸ ಅಂದ್ಕೊಂಡಿದ್ದೆ ಬರಬೇಕು ಅಂತ. ನೋಡಿ ಟೈಮ್ ಅನ್ನೋದು ಇಷ್ಟು ಬೇಗ ಇದಾಗುತ್ತೆ, ಅದಾಗದೆ ಆಟೋಮೆಟಿಕಾಗಿ ಕರ್ಸ್ಕೊಳ್ಳುತ್ತೆ ನಮ್ಮನ್ನ. ಎಲ್ಲ ಹೋಗ್ತಾ ಇದ್ದಾರೆ. ಆಫೀಸಲ್ಲಿ ಎಂಟರ್ಡ್ ಬಾಯ್ಸ್. ನೋಡಿದ್ರು ಯಾವ BMW. ಬ್ರೋ ಯಾವ್ದು ಕೇಳ್ಕೊಡಿರಿ, ಲೆಫ್ಟಾ ರೈಟಾ ಕೇಳಿ. ಲೆಫ್ಟ್ ಅಂತ ಹೊಡೀರಿ. ಓಕೆ ಸಕ್ಕ ಜನ ಇದ್ದಾರೆ ಗುರು. ಯಪ್ಪ ನೋಡಿ ಹೆಂಗ್ ಅಂದರೆ ಕಾಲಿಲ್ದಿರೋರು ಅವರೆಲ್ಲ ರೈಡರ್ಸ್ ಇಲ್ಲೇ ಇದ್ದಾರೆ. ಸ್ವಲ್ಪ ಇಲ್ಲೇ ಹಾಕೊಳ್ಳಿ. One eternity later. ಸೊ ಬೈಸ್ ರ್ಯಾಲಿ ಸ್ಟಾರ್ಟ್ ಆಗಿದೆ ಫುಲ್ಲು. ಹಿಂದೆಯಿಂದ 1, 2, 3 ಟೀಮ್ ಇದೆ. ಇವರೆಲ್ಲ ಲೈಕ್ ಪೊಲೀಸವರು. ಅದು ಆಮೇಲೆ ನಾವಿದ್ದೀವಿ. ನೋಡ್ರಪ್ಪ ನಮ್ಮ ರೈಡ್ ಬಂದು ಹಿಂಗೆ ಇರ್ತಾರೆ ಆವಾಗ ಈವೆಂಟ್. ಫುಲ್ ರ್ಯಾಲಿ. ಬಾ ಫುಲ್ಲು ಬೆಳಗ್ಗೆನೆ. ಬಾಯ್ಸ್ ಎಲ್ಲ ಚೀಸ್ ಅಂದರೆ ತೋರಿಸಿ. ಹೊಗಳ ಯಾಕೆ ಹುಲಿಗಳು ಜಗಳಾಡ್ತವೆ. ನೋಡ ಅವ್ರು 2 ಅಂತಾರೆ, ಇವ್ರು 3 ಅಂತಾರೆ. 5 ಎಲ್ಲ 360 ನೇತಾಕೊಂಡ್ಬಿಟ್ಟವ್ರೆ. ಫುಲ್ ಲೈನಪ್ ಇದೆ ಅಪ್ಪ. ನೋಡಿ ಇಲ್ಲಿಂದ ಕಾಣಿಸುತ್ತೆ ನೋಡಿ. ಬಂತು ನೋಡ್ರಪ್ಪ ಬೆಂಗಳೂರಿನ ವಿಧಾನಸೌಧ. ಡಾಕ್ಟರ್ BR ಅಂಬೇಡ್ಕರ್ ಮೆಟ್ರೋ ಸ್ಟಾಪ್ ಇರೋದು ದೇಶ ವಿಧಾನಸೌಧ. ಆ್ಯಕ್ಚುಲಾಗಿ ಇಲ್ಲಿ ಇವೆಂಟ್ ನಡೀತಾ ಇದೆ ಫೆಬ್ರವರಿ 25th 26th 7th ವಿಂಟೇಜ್ ಕಾರ್ಸ್ಗಳದ್ದು ಮತ್ತು ಈ ಥರ ಸ್ಟಾಲ್ಸ್ಗಳು ಹಾಕ್ತಿದ್ದಾರೆ. ಅದು ನಡೀತಾ ಇದೆ. ಮಾರ್ನಿಂಗ್ ಇರುತ್ತೆ, ಒಂದು 8 to 12 ಇದೆ. ಈ ರೋಡಿಗೆ ಬಂದರೆ ಎಷ್ಟೋ ದಿವಸ ಆಗ್ಬಿಡ್ತದ್ರು. ನೋಡಿ ಕಾಣಿಸ್ತಿದೆ ಅಲ್ಲಿ
BMW ಕಾರು 2 ಹೊಸ್ದಾಗಿ ಲಾಂಚ್ ಮಾಡಿದ್ದಾರೆ. ಅದು ಆಮೇಲೆ ಪೊಲೀಸವ್ರ ಟೀಮು, ಅದಾದಮೇಲೆ ನಮ್ಮದು 2 ಟೀಮ್, ನಮ್ಮ ಟೀಮ್. ಸೊ MG ರೋಡೆಲ್ಲ ಒಂದು ರೌಂಡ್ ಹಾಕ್ಕೊಂಡು ಅಗೇನ್ ಬಂಪ್ ಹಾಕೋದು ಸ್ಟೇಡಿಯಂ ಹತ್ರ ಬಂದ್ರಿ. ಮೇ ಬಿ ಇಲ್ಲಿಗೆ ಎಂಡಾಗುತ್ತೆ. ಬ್ರೇಕ್ಫಾಸ್ಟಿಗೆ ಮನೆ ಹೋಗ್ತಾರೆ. ಆ್ಯಕ್ಚುಲಾಗಿ ನಾನು ಹೇಳಿಲ್ಲಲ್ಲ ಎಂತಕ್ಕೆ ಈ ರೈಡ್ ಆರ್ಗನೈಸ್ ಮಾಡಿದ್ದಾರೆ ಅಂದರೆ, ಲೈಕ್ ಇವಾಗ ಹೇಳ್ತಾರಲ್ಲಿ ಗಾಡಿಗಳು ರೂಲ್ಸು ಬ್ರೇಕ್ ಮಾಡಬಾರ್ದು. ಇನ್ನು ಬರ್ತಾ ಕ್ಯಾಮ್ರಾಸ್ ಎಲ್ಲ ಜಾಸ್ತಿ ಅಪ್ಡೇಟ್ ಆಗ್ತಾಯಿದೆ. ರೂಲ್ಸ್ನ ಬ್ರೇಕ್ ಮಾಡಿಕೊಂಡು ಸ್ಟಂಟ್ ಮಾಡೋರು ಅದೆಲ್ಲ ಮಾಡ್ತಾರಲ್ಲ ಹೈವೇಗಳಲ್ಲಿ, ಅದೆಲ್ಲ ಸ್ವಲ್ಪ ಕಮ್ಮಿ ಆಗಬೇಕು ಅಂತ ಇವರು ಮಾಡ್ತಾ ಇರೋದು. ನನ್ನ ಪ್ರಕಾರ, ನನಗೆ ಗೊತ್ತಿರೋ ನ್ಯೂಸ್ ಪ್ರಕಾರ ನಾನು ಹೇಳ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದೇನಂದರೆ ಓವರ್ ಸ್ಪೀಡಿಂಗು ಸಿಟಿಲಿ ಅನ್ನೆಸೆಸರಿ ಆಗಿ ಹೋಗ್ತಾ ಇರ್ತಾರೆ ಸ್ಪೀಡಾಗಿ, ಅದೆಲ್ಲ ಕಮ್ಮಿ ಆಗಬೇಕು ಅಂತ ಅವ್ರು ಮಾಡ್ತಾಯಿದ್ದಾರೆ. ಕಮ್ಮಿ ಆಗುತ್ತೆ. ಬಟ್ ಏನು ಅಂದರೆ ಇಲ್ಲಿ ಬೆಂಗಳೂರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಏನಂದರೆ, ಕೆಲವರು ಇರ್ತಾರೆ ಸಪ್ರಿ ನನ್ನ ಮಕ್ಕಳು ನಿಧಾನಕ್ಕೆ ಹೋಗಲ್ಲ. ಅಲ್ಲಿಗೊಂದು ರೋಡಲ್ಲೂ 80 ಕಿಲೋಮೀಟರ್ ಇರ್ತಾರೆ. ಡೀಸೆನ್ಸಿ ಅನ್ನೋದು ಒಂದು ಇರಲ್ಲ ಅವ್ರಿಗೆ. ಅಂತ ನನ್ನ ಮಕ್ಕಳಿಂದ ನಮ್ಮಂಥ ರೈಡರ್ಸ್ಗಳು ಬೈತಾರೆ. ಎಲ್ಲರೂ ಸೇರ್ಕೊಂಡು ಬೈತಾರೆ ಆಬ್ವಿಯಸ್ಲಿ. ಇವಾಗ ಎಕ್ಸಾಂಪಲ್ ಆಗಿ ಇವರು ಹಂಗೆ ಹೋದ್ರು ಅಂತಾರೆ, ಹೆಂಗೇನೋ ರ್ಯಾಶಾಗಿ ಹೋಗ್ತಾರೆ, ನಾನು ಹಿಂಗೆ ಬರ್ತಾ ಇರ್ತೀನಿ, ನನ್ನ ಸೇರ್ತೀನಿ, ನನಗೂ ಬೈತಾರೆ. ಅವಾಗ ನಿಧಾನಕ್ಕೆ ಹೋಗೋಕ್ಕಾಗೇನೋ ಅಂತ. ಆ ಥರ ಒಂದು ಕಮ್ಮಿ ಆಗಬೇಕು ಅನ್ನೋದು ಇವರ ಇಂಟೆನ್ಷನ್ ಇರೋದಲ್ಲ. ಅದನ್ನು ಇವರು ಕಮ್ಮಿ ಮಾಡಬೇಕು ಅಂತಲೇ ಇವಾಗ ಫುಲ್ಲು ಟೈಟಾಗಿ ಸೆಕ್ಯೂರಿಟಿ ಥರ ಮಾಡ್ತಾಯಿದ್ದಾರೆ. ರೂಲ್ಸ್ನ ಜಾಸ್ತಿ ಮಾಡ್ತಾರೆ. ಈಗ ನೆಕ್ಸ್ಟ್ ಯಾವುದು ಬ್ರೇಕ್ ಆಗಬಾರ್ದು, ರೂಲ್ಸ್ ಬ್ರೇಕ್ ಆಗಬಾರ್ದು ಅಂತ ಇದೊಂದು ಇವೆಂಟ್ ಆರ್ಗನೈಸ್ ಮಾಡಿರೋದು. ಸೊ ಆದಷ್ಟು ನೀವು ಟ್ರೈ ಅಲ್ಲ, ಕಂಪಲ್ಸರಿ ಫಾಲೋ ಅಪ್ ಮಾಡಿ. ಯಾರೂ ರೂಲ್ಸ್ ಬ್ರೇಕ್ ಮಾಡ್ತೀರಾ, ಜಸ್ಟ್ ಆರಾಮಾಗಿ ಗಾಡಿ ಹೆಂಗೆ ಓಡಿಸ್ತು ನಮ್ಗೆ ಓಡಿಸಿ, ಡೀಸೆನ್ಸಿಯಿಂದ ಓಡಿಸಿ. ಒಂದು ಇನ್ನೊಬ್ರಿಗೆ ನಮ್ಮಿಂದ ಹಾನಿ ಆಗಬಾರ್ದು. ಆ ಥರ ನಾವು ಗಾಡಿ ಓಡಿಸ್ಬೇಕು. ನಮ್ಮ ಖುಷಿಗೋಸ್ಕರ ಇನ್ನೊಬ್ಬರನ್ನ ಹಾಳು ಮಾಡೋದು ತಪ್ಪಾಗುತ್ತದು. ಸೊ ನಾವು ಗಾಡಿ ನಮ್ದಿದೆ ಅಂತ ತಪ್ಪು ತೋರ್ಸ್ಕೊಳಕ್ಕೆ ಹೋಗ್ಬಾರ್ದು. ತೋರ್ಸ್ಕೊಳಕ್ಕೆ ಅದು ಬೇರೆ ಥರನೇ ಆಗ್ಬಿಡುತ್ತೆ. ಅವನಿಗೂ ಎದುರುಗಡೆ ಇರೋಂಗೆ ಅಪಾಯ ಆಗುತ್ತೆ, ನಮಗೂ ಅಪಾಯ ಆಗುತ್ತೆ. ನಿಜ ಆಗ್ತೀವ ಎದುರಲ್ಲಿ. ಸೊ ಇಷ್ಟೇ ಈ ಇಂಟೆನ್ಷನ್ ಇವ್ರು ಮಾಡ್ತಾ ಇರೋದು. ಸೊ ಪ್ಲೀಸ್ ನಮ್ಮ ಕಡೆಯಿಂದ ಎಲ್ಲ ರಿಕ್ವೆಸ್ಟ್ ಏನಂದರೆ, ಲೈಟೆಲ್ಲ ರೂಲ್ಸ್ ಫಾಲೋ ಅಪ್ ಮಾಡಿ. ಆದಷ್ಟು ಹೆಲ್ಮೆಟ್, ಸೇಫ್ಟಿ ಗೇರ್ಸು ಎಲ್ಲ ತೊಗೊಳ್ಳಿ. ಈಗ ₹100 ಹೆಲ್ಮೆಟ್ ಅದೆಲ್ಲ ಬಿಟ್ಬಿಟ್ಟು ಪ್ಲೀಸ್ ಒಂದು ಫುಲ್ ಹೆಲ್ಮೆಟ್ ತೊಗೊಳ್ಳಿ. ಏನು ಒಂದು 3,000 2,000 ನೀವು ಖರ್ಚು ಮಾಡಲ್ಲ, ಎಲ್ಲೆಲ್ಲೋ ಕಳಿತೀರಂತೆ. ಒಂದು ಹೆಲ್ಮೆಟ್ ತೊಗೊಳ್ಳಿ, ಹೆಲ್ಮೆಟ್ನ ಕ್ಲೀನಾಗಿ ಹಾಕ್ಕೊಳ್ಳಿ. ನಮ್ಮ ಲೈಫನ್ನ ನಾವು ನೋಡ್ಕೊಬೇಕು. ಇರೋ ದಿವಸ ಎಂಜಾಯ್ ಮಾಡಬೇಕು ಅಂದರೆ ಹೆಲ್ಮೆಟ್ನ ಧರಿಸ್ಕೊಳ್ಳಿ, ಸೇಫ್ಟಿ ಗೇರ್ಸ್ ಹಾಕ್ಕೊಳ್ಳಿ, ಎಲ್ಲನೂ ಒಳ್ಳೆಯದಾಗುತ್ತೆ. ಅಟ್ಲೀಸ್ಟ್ ನಿಮಗೆ ಸಾಯೋ ಥರ ಆಕ್ಸಿಡೆಂಟ್ ಆದ್ರೂ ಅದೊಂದು 50% ಆದರೂ ಬದುಕ್ತೀರ. ಇಷ್ಟೇ ಬಾಯ್ಸ್, ಈ ರೈಡಿನ ಒಂದು ಇನ್ಫಾರ್ಮೇಷನ್ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಹೇಳಿದ್ದೀನಿ. ಅದಕ್ಕಿಂತ ಜಾಸ್ತಿನೇ ಇತ್ತು ಅಂದರೆ ನಾನು ಕಮೆಂಟ್ ಮಾಡಿ ನೋಡೋಣ. ನಿಮಗೇನು ಇಂಟೆನ್ಷನ್ ನಿಮಗಿದೆ ಈ ರೈಡಿನ, ನಿಮ್ಮ ಒಪಿನಿಯನ್ನು. ಸೊ ಈಗ ಆಗಿದ್ದೀವಿ. ಇನ್ನೇನಾದರೂ ಪರ್ಫಾರ್ಮೆನ್ಸ್ ಇತ್ತು ಅಂದರೆ ನಾನು ವೀಡಿಯೋ ಹಾಕ್ತೀನಿ. ಏನೂ ಇಲ್ಲ ಅಂದರೆ ನಾನು ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೀವು ಯಾರು ನನ್ನ ಚಾನಲ್ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ತೀನಿ. ಹಾಗೂ ನೀವೇನಾದ್ರು ನಮ್ಮ ಗ್ರೂಪಿಗೆ ಸೇರ್ಕೊಬೇಕು ಅಂದರೆ ಜಸ್ಟ್ ನನ್ನ ಇನ್ಸ್ಟಾಗ್ರಾಮು ಗ್ರೂಪಿ ರೈಡರ್ 22 ಅಂತ ಹಾಕಿ ಟಾಪಲ್ಲೇ ಬರ್ತೀನಿ. ಇಲ್ಲ ಗೂಗಲಲ್ಲಿ ಹಾಕಿದ್ರು ಬರ್ತೀನಿ, ಕನ್ನಡಿಗ ಅಂತ ಬರುತ್ತೆ ಫಸ್ಟಿಗೆ. ಅಲ್ಲಿಂದ ನೀವು ನನ್ನ ಚಾನಲ್ಗೆ ಬರ್ಬೋದು, ನನ್ನ ಇನ್ಸ್ಟೈಡ್ ಬರ್ಬೋದು. ಅಲ್ಲಿ ನೀವು ನನ್ನ DM ಮಾಡಿ ನಿಮಗೆ ನಮ್ಮ ಗ್ರೂಪಿಗೆ ಲಿಂಕ್ ಕಳಿಸ್ತೀನಿ. ನಮ್ಮ ಗ್ರೂಪ್ ಜಾಯ್ನ್ ಆಗಿ. ಆವಾಗ ಈ ಥರ ಗ್ರೂಪ್ ರೈಡ್ಸ್ ಎಲ್ಲ ನಡೀತಾ ಇರುತ್ತೆ. ಬೇಕಾದ್ರೆ ನೀವು ಬಂದವರು ಜಾಯ್ನ್ ಆಗ್ಬೋದು, ನಿಮ್ಮ ಖುಷಿ. ನಾವು ಫೋರ್ಸ್ ಮಾಡಲ್ಲ, ರೈಡ್ ಆರ್ಗನೈಸ್ ಮಾಡೋದು ಮಾಡ್ತಾ ಇರ್ತೀವಿ. ಬರೋದು ಬಿಡೋದು ನಿಮ್ಮ ಇಂಟೆನ್ಷನ್ನು. 2 ಸೈಡ್ ಹೋಗ್ತೀವಿ. ಆ್ಯಕ್ಚುಲಾಗಿ ನಾವು ಕೆಲವರು ಕನಕಪುರ ಸೈಡು ಹೊಡಿತೀವಿ, ಆ ಕಡೆ ಹೊಡೆಯೋರು ಇರ್ತೀವಿ. ಈ ಕಡೆ ಕೋಲಾರ ಸೈಡು, ಈ ನಂದಿಲ್ ಸೈಡು ಆ ಕಡೆ ಹೊಡೆಯೋರು ಜಾಸ್ತಿ. ಆ ನಂದಿಲ್ ಸೈಡ್ ಹೊಡೆಯೋದು ಜಾಸ್ತಿ. ನಿಮಗೂ ಯಾರಾದರೂ ಬರೋ ಇಂಟ್ರೆಸ್ಟ್ ಇದೆ ಬನ್ನಿ, ಜಾಯ್ನ್ ಆಗಿ. ಆದಷ್ಟು ಎಂಜಾಯ್ ಮಾಡೋಣ. ಇರೋದೊಂದು ಲೈಫು, ನಮ್ಮ ಅಪ್ಪು ಬಾಸ್ ಹೇಳಿದ್ದಾರೆ, ಇರೋದೊಂದು ಲೈಫು, ಜೀವನ ಚೆನ್ನಾಗಿ ಎಂಜಾಯ್ ಮಾಡಬೇಕು. ಮಾಡೋಣ, ಖುಷಿಯಾಗಿ ಎಂಜಾಯ್ ಮಾಡೋಣ, ಬನ್ನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆದಷ್ಟು ವಾಕ್ಸ್ ಬರೋಲ್ಲ, ಯಾಕಂದರೆ ನಾವೆಲ್ಲೂ ಹೋಗ್ತಲ್ಲ. ಹೋದಾಗ ನಾನೊಂದು ವೀಡಿಯೋ ಮಾಡಾಕ್ತೀನಿ. ರೈನ್ ಅದು ಮಳೆಗಾಲದಾಗ ಸ್ವಲ್ಪ ಕಷ್ಟ ಆಯಿತು. ಇವಾಗ ಸಮ್ಮರು, ನೆಕ್ಸ್ಟು ರೈಡ್ ಆರ್ಗನೈಸ್ ಆಗ್ತದೆ, ಮಾನ್ಸೂನ್ ರೈಡು. ನೀವು ಯಾರೋ ಬರೋ ಇಂಟ್ರೆಸ್ಟ್ ಇದ್ದರೆ ಬನ್ನಿ, ಜಾಯ್ನ್ ಆಗಿ. ನೋ ರೂಲ್ಸ್ ನಥಿಂಗ್, ಎಲ್ಲ ಏನೇನಂತ ಡೀಟೇಲ್ಸ್ ಒಂದು ದಿವಸ ಬರುತ್ತೆ.
ಅದೇನು ಗುರು ಮೆಟ್ಲೆಲ್ಲ ಹಾಕ್ತಾರೆ, ಅಲ್ಲಿ 360 ಹಾಕ್ತಾರೆ. ಓಕೆ ಬಸ್ ಸಿಗೋಣ ಮುಂದಿನ ಲಾಗಲ್ಲಿ. ಬಾಯ್.